ಎಲ್ಲ ಹೊಸ ಮುಖಗಳು ಎದುರಿಗಿದ್ದಾವೆ. ಹಳಬರಿ ಎರಡು ರಿಟೈರ್ಡ್ ಕೇಸ್ಗಳಿದ್ದಾವೆ, ಮನುಕುಲ ತಿಲಕ ಮತ್ತು ಮೋಕ್ಷೇಂದ್ರ. ಒಂದು ಸಿನಿಮಾ ಬರ್ತಾ ಇದೆ, ಅವನು ಹಳಬ ಆಗದೇ ಇಲ್ಲ. ನಾಗೇಶ ಎವರ್ಗ್ರೀನ್ ಯಂಗ್ ಮ್ಯಾನ್. ಅವನು ಹೊಸ ಸಿನಿಮಾ ಬರ್ತಾ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಈ ಸಿನಿಮಾನ ನಿಮ್ಮದೇ ಸಿನಿಮಾ ಅಂತ ಅಂದ್ಕೊಂಡು ನಿಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸಿ. ಸಿನಿಮಾ ಥಿಯೇಟ್ರಿಗೆ ಜನ ಬರುವ ಹಾಗೆ ಮಾಡುವ ದೊಡ್ಡ ಜವಾಬ್ದಾರಿ ಸಿನಿಮಾ ತಯಾರಕರಿಗಿಂತ ಈಗ ಮಾಧ್ಯಮದವ್ರ ಮೇಲಿದೆ. ಹಾಗಾಗಿ ಜುಲೈ 10ನೇ ತಾರೀಕು ಈ ರಕ್ಕಿ ಅನ್ನುವ ಸಿನಿಮಾ ಏನು ಬಿಡುಗಡೆ ಆಗ್ತಿದೆ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಯಾವ ಪ್ರಶ್ನೆಯೂ ಇಲ್ಲದೆ ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ಈ ಸಿನಿಮಾದ ವಿಮರ್ಶೆ ಬರೆಯುವಾಗಲೂ ಒಂದು 4-5 ಗ್ರೇಸ್ ಮಾರ್ಕ್ ಕೊಟ್ಟೆ ವಿಮರ್ಶೆಯನ್ನು ಬರೀರಿ, ಸೊ ದಟ್ ಪ್ರೇಕ್ಷಕರು ಈ ಸಿನಿಮಾ ಹೆಚ್ಚು ಜನ ನೋಡಲಿ. ಇದು ಮೊದಲನೆಯ ಬೇಡಿಕೆ, ಮನವಿ ನಿಮ್ಮೆಲ್ಲರಿಗೆ. ಯಾಕೆಂದರೆ ಮಾಧ್ಯಮದವರಿಲ್ಲದೆ ಪ್ರೇಕ್ಷಕರು ಮತ್ತು ತಯಾರಕರ ನಡುವೆ ದೊಡ್ಡ ಸೇತುವೆ ನೀವಿಲ್ಲದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಭದ್ರವಾಗಿದ್ದಷ್ಟು ನಿರ್ಮಾಪಕ ಮಾಡುವ ಕೆಲಸ, ವಿತರಕರು ಮಾಡುವ ಕೆಲಸ, ಪ್ರದರ್ಶಕರು ಮಾಡುವ ಕೆಲಸಕ್ಕೆ ಹೊಸ ಶಕ್ತಿ ಬರ್ತದೆ. ಒಂದು ಕುಟುಂಬದ ಹಾಗೆ ನೀವು ಈ ಕುಟುಂಬವನ್ನು ಪೊರೀತೀರಿ ಅಂತ ನಾನಾದರೂ ನಂಬಿದ್ದೀನಿ. ಇನ್ನು ಈ ಸಿನಿಮಾ ವಿಶಿಷ್ಟವಾದ ಒಂದು ಕಥೆಯನ್ನು ಬರೆದಿದ್ದಾರೆ ವೆಂಕಟ್ ಭಾರದ್ವಾಜ್ ಅವರು. ಸರಿಸುಮಾರು 2018ರಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಒಂದು ರೌಡಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ಕೇಳಿದ್ರು, ಡಾನ್ ಕೆಲಸ ಪಾರ್ಟ್ರ್ ಮಾಡಬೇಕು ಅಂತ ಅವಾಗ ಕೇಳಿದ್ರು. ಕೋವಿಡ್ಗೆ ಮುಂಚೆ, ಲಾಕ್ಡೌನ್ಗೆ ಮುಂಚೆ. ನನ್ನಲ್ಲಿ ಇವ್ರು ಯಾವ ರೌಡಿನ ಕಂಡ್ರಪ್ಪ, ನಾನು ಯಾವತ್ತು ಲಾಂಗ್ ಹಿಡ್ಕೊಂಡಿದ್ದೆ ಅಂತ ನಾನು ಅನುಮಾನಿಸಿಯೇ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಕಾರಣಕ್ಕಾಗಿ ಆ ಸಿನಿಮಾ, ಆ ಕತೆ ಆಗಲಿಲ್ಲ. ಅದು ಸಂಪೂರ್ಣ ಕರಾವಳಿಯಲ್ಲಿ ಚಿತ್ರೀಕರಣ ಆಗಬೇಕಾಗಿತ್ತು. ಮುಂದೆ ಯಾವತ್ತೂ ಆಗಬಹುದು, ಆಗಲೂ ನನಗೆ ಆ ಪಾತ್ರನೇ ಕೊಡಬಹುದು ಅವರು ಅಂತ ಅಂದ್ಕೊಂಡಿದ್ದೀನಿ. ಈ ಇತ್ತೀಚೆಗೆ 1 ವರ್ಷದ ಹಿಂದೆ ಈ ಸಿನಿಮಾದ ಕಥೆಯನ್ನು ನನಗೆ ರಂಗಶಂಕರದ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿತಾ ಹೇಳಿದ್ರು. ನನಗೆ ನಂಬಿಕೆ ಬರಲಿಲ್ಲ. ಯಾವ ಸ್ಕ್ರಿಪ್ಟ್ ಕಳಿಸಿ ಸರ್ ಪೂರ್ತಿ ನೋಡೋಣ, ನೀವೇನೋ ಕಾಗೆ ಹಾರಿಸ್ತಾ ಇದ್ದೀರಿ ಅಂತ ಅಂದೆ. ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು ಪೂರ್ತಿಯಾಗಿ. ಆಗಲೂ ನನಗೆ ನಂಬಿಕೆ ಬರಲಿಲ್ಲ. ಫೋಟೋ ಶೂಟ್ ಮಾಡಿದ್ವಿ. ಪಾತ್ರಕ್ಕಾಗಿ ನಾನು ಏನು ಮಾಡಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅಂದರೆ ನಾನಿಲ್ಲಿ ನಂಬಿಕೆ ಬರಲಿಲ್ಲ ಅನ್ನುವುದು ಕತೆ ಬಗ್ಗೆನೋ ಇನ್ನೇನೋ ಅಲ್ಲ, ನನಗೆ ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರು ನನಗೆ ನಾನೊಬ್ಬ ಡಾನ್ ಥರ ಕಾಣಿಸ್ತಾ ಇರಲಿಲ್ಲ. ಏನೋ ಈಗಷ್ಟೇ ವೈದಿಕರ ಕರ್ಣಿಕರ ಪಾಠಶಾಲೆಯಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದ್ದೆ. ಸೊ ಹಾಗಾಗಿ ಅನುಮಾನದಲ್ಲೇ ಇದ್ದವನಿಗೆ ಈ ಫೋಟೋ ಶೂಟ್ನಿಂದ ಒಂದು ಧೈರ್ಯ ಬಂತು. ಆ ಧೈರ್ಯದ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಒಂಥರಹ ತಮಾಷೆಯಾದ ಒಬ್ಬ ಡಾನ್ನ ಪಾತ್ರವನ್ನು ಮಾಡಿದ್ದೀನಿ. ಟ್ರೈಲರಲ್ಲಿ ಏನು ನೀವು ನೋಡಿದ್ದೀರಿ ಅದಕ್ಕಿಂತ ಹೆಚ್ಚಿಗೆ ತಮಾಷೆ ಇದೆ ನಮ್ಮದು ಸಿನಿಮಾದಲ್ಲಿ. ಹಾಗಾಗಿ ನೀವೆಲ್ಲರೂ ಸಿನಿಮಾನ ನೋಡ್ತೀರಿ ಅಂತ ನಾನಾದರೂ ಭಾವಿಸಿದ್ದೀನಿ. ಇಂಥದ್ದೊಂದು ಪಾತ್ರವನ್ನು ಕೊಟ್ಟಿದ್ದಕ್ಕೆ ಮೊದಲು ವೆಂಕಟ್ ಅವರಿಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೆ ವಿಶೇಷವಾದ ನಮಸ್ಕಾರಗಳು ಮತ್ತು ಇಂಥ ಸಿನಿಮಾ ಮಾಡಿದ್ದಕ್ಕೆ ಅಭಿನಂದನೆಗಳು. ಜೊತೆಗೆ ಈ ಸಿನಿಮಾ ಮಾಡೋದಕ್ಕೊಂದು ಧೈರ್ಯ ಏನಪ್ಪ ಇತ್ತು ಅಂತಂದರೆ, ಸಿನಿಮಾ ತಯಾರಾಗೋದಕ್ಕೆ ಮೊದಲು ಅಶ್ವಿನಿಯವರು 2 ಕತೆ ಕೇಳಿ ಈ ಕಥೆನ ಸಿನಿಮಾ ಮಾಡಿ ಅಂತ ಹೇಳಿದ್ರು ಅನ್ನುವ ಮಾತು. ಹೀಗೆ ಒಂದು ಅನುಭವ ಇರುವ ಒಂದು ನಿರ್ಮಾಣ ಸಂಸ್ಥೆ ಒಂದು ಕತೆಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾವು ಜೊತೆಯಾಗಬೇಕಾದಷ್ಟೇ. ಹಾಗೆ ಜೊತೆಯಾಗಿದ್ದೀನಿ. ಒಂದಷ್ಟು ದಿವಸ, 5-6 ದಿವಸ, 1 ವಾರಕ್ಕಿಂತ ಹೆಚ್ಚು ಕಾಲ ಈ ಸಿನಿಮಾದಲ್ಲಿ ನಟಿಸಿದ್ದೇನೆ. ಮತ್ತು ಆ 7 ದಿವಸ ಈ ಕುಟುಂಬದಲ್ಲಿ ಇದ್ದ ಎನರ್ಜಿ ಏನಿತ್ತು, ಉತ್ಸಾಹ ಏನಿತ್ತು, ಅದು ಮರೆಯೋಕ್ಕಾಗದೇ ಇರುವಂತಹ ಎನರ್ಜಿ. ಬೆಂಗಳೂರಿನ ಹಲವು ಕಡೆ ಚಿತ್ರೀಕರಣ ಆದಾಗ ಈ ಇಡೀ ತಂಡ ನಡ್ಕೊಂಡ ಕ್ರಮ, ನಾವೆಲ್ಲರೂ ಒಟ್ಟಾಗಿ ಇರ್ತಾ ಇದ್ದ ಕ್ರಮ,
ಅಂದರೆ ಸಾಮಾನ್ಯವಾಗಿ ಕ್ಯಾರವಾನ್ ಸಂಸ್ಕೃತಿಯಲ್ಲಿ ಇರ್ತೀವಿ, ಕ್ಯಾರವಾನಲ್ಲಿ ಕೂತವ್ರು ಕೆಳಗೆ ಬರೋದಿಲ್ಲ. ಹಾಗಾಗೋ ಬದಲಿಗೆ ಊಟಕ್ಕೂ ತಿಂಡಿಗೂ ಎಲ್ಲ ಕಾಲಕ್ಕೂ ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡ್ತಾ ಇದ್ದಿದ್ದರಿಂದ ಹಿಡಿದು ತಿಂಡಿ ತಿಂತಾ ಇದ್ದಿದ್ದರಿಂದ ಹಿಡಿದು ಅಲ್ಲಿ ಯಾವ ಗೋಡೆಗಳು ಇರಲಿಲ್ಲ ಅನ್ನುವುದೇ ದೊಡ್ಡ ಸಂತೋಷದ ವಿಷಯ. ಗೋಡೆಗಳಿಲ್ಲದ ಜಗತ್ತಲ್ಲಿ ಸಿನಿಮಾ ತಯಾರಾಗಿದೆ. ಗೋಡೆಗಳಿಲ್ಲದ ಜನ ಬಂದು ಈ ಸಿನಿಮಾನ ನೋಡಲಿ, ಬೆಂಬಲಿಸಲಿ. ವಿಶೇಷವಾಗಿ ಈ ಹುಡುಗ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾನೆ. ಹೈಲಿ ಕ್ವಾಲಿಫೈಡ್ ಟು ಬಿಕಮ್ ಎ ಫಿಲ್ಮ್ ಆ್ಯಕ್ಟರ್ ಆ್ಯಕ್ಚುಲಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮಾಸ್ಟರ್ ಡಿಗ್ರಿಯಲ್ಲೂ ಫಸ್ಟ್ ರ್ಯಾಂಕು, ಗ್ರ್ಯಾಜುಯೇಷನ್ನಲ್ಲೂ ಫಸ್ಟ್ ರ್ಯಾಂಕು ಬಂದವನು ಆ ನಂತರ ಸಿನಿಮಾ ನಟ ಆಗೋದಕ್ಕೆ ಬರುವುದು, ಅದಕ್ಕಾಗಿ ತಯಾರಿ ಮಾಡಿಕೊಳ್ಳುವುದು. ಅವನು ಡ್ಯಾನ್ಸ್ ಮಾಡ್ತಿದ್ರೆ ನನಗೆ ಇನ್ವೇರಿಯಬಲಿ ಮತ್ತೆ ಮತ್ತೆ ಅಪ್ಪು ನೆನಪಾಗ್ತಿದ್ರು ಅನ್ನೋದು ಸುಳ್ಳಲ್ಲ. ಹಾಗೆ ಅಪ್ಪುವಿನ ಸಂಬಂಧಿಕರು ಅಥವಾ ಆ ತರಹದ ಏನೋ ಒಂದು ಸೇತುವೆ ಇರುವ ರಕ್ಕಿ ಸುರೇಶ್ ಅವರು ಈ ಸಿನಿಮಾನ ತಯಾರು ಮಾಡಿರೋದು. ಸೂರಜ್ ಇದರಲ್ಲಿ ಅಭಿನಯಿಸಿರುವುದು. ಕರೆಕ್ಟಾ ನನ್ನ ಹೆಸರು ಹೇಳ್ತಿರೋದು? ರಕ್ಕಿ ಸುರೇಶ್ ಇಲ್ಲಿ ಏನು ಮಾಡಿದ್ದಾರೆ, ಇದು ನನಗೆ ಹಲವು ರೀತಿಯ ಸಂತೋಷಗಳನ್ನು ಕೊಟ್ಟಿದೆ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಒಬ್ಬ ನಟ ಅಭಿನಯಿಸ್ತಾನೆ ಅನ್ನುವುದೇ ಮೆಚ್ಚಬೇಕಾದಂಥ ವಿಷಯ. ಪ್ರಾಯಶಃ ಸಿನಿಮಾ ನೋಡಿದ ನೀವು ಕೂಡ ಈತನ ನೃತ್ಯವನ್ನು, ಈತನ ನಟನೆಯನ್ನು, ಈತ ಫೈಟ್ ಮಾಡುವುದನ್ನು ನೋಡಿ ಮನರಂಜನೆಯನ್ನು ಪಡ್ಕೋತೀರಿ ಅನ್ನುವ ನಂಬಿಕೆ ಜೊತೆಗೆ ಇನ್ನುಳಿದ ವಿವರ ಏನಿದೆ, ಬಾಲ್ ಇಸ್ ಇನ್ ಯುವರ್ ಕೋರ್ಟ್ ಅನ್ನುವ ಹಾಗೆ ಮೀಡಿಯಾದವರ ಕೋರ್ಟಿನಲ್ಲಿ ಬಾಲನ್ನು ಇಟ್ಟು ಜನರಿಗೆ ಈ ಬಾಲನ್ನು ಮುಟ್ಟಿಸಿ ಅವರು ಈ ಸಿನಿಮಾನ ನೋಡುವ ಹಾಗೆ ಮಾಡಿ ಅಂತ ಮತ್ತೆ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ.